ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಫೆಬ್ರವರಿ 26ರ ನಂತರ ಮಕರ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಫೆಬ್ರವರಿ ಈ ಕೊನೆಯ ವಾರದಲ್ಲಿ ಮಂಗಳ ಮತ್ತು ರಾಹುವಿನ ಸಂಚಾರ ಉಂಟಾಗೋ ಕಾರಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆ ಈ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ಸಾಕಷ್ಟು ಪ್ರಭಾವವನ್ನು ಕೂಡ ಬೀರಲಿದೆ. ಹಾಗಾದರೆ ಈ ಫೆಬ್ರವರಿ 26ರ ನಂತರ ಈ ರಾಶಿಯವರಿಗೆ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಿ, ಆರೋಗ್ಯದಲ್ಲಿ, ವೈವಾಹಿಕ ಜೀವನ, ಹಾಗೆ ಆರ್ಥಿಕ ಸ್ಥಿತಿ ಮತ್ತು ಕೌಟುಂಬಿಕ ಜೀವನ, ಹಾಗೆ ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಈ ಫೆಬ್ರವರಿ 26ರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಹಾಗೆಯೇ ಈ ಮಾರ್ಚ್ ಮೊದಲ ವಾರವು ಈ ರಾಶಿಯವರಿಗೆ ಹೇಗಿರಲಿದೆ ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ಮಕರ ರಾಶಿಯವರಿಗೆ ಮೊದಲನೇದಾಗಿ ಫೆಬ್ರವರಿ ತಿಂಗಳು ಹೇಗಿತ್ತು ಅನ್ನೋ ತಿಳ್ಕೊಳ್ಳೋಣ. ಅದಾದ ನಂತರ ಗ್ರಹ ಸಂಚಾರವನ್ನು ತಿಳ್ಕೊಳ್ಳೋಣ. ಅದಾದ ನಂತರ ಫೆಬ್ರವರಿ 26ರ ನಂತರ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳು ಈ ರಾಶಿಯವರಿಗೆ ಅದ್ಭುತ ಆರಂಭದೊಂದಿಗೆ ಸ್ಟಾರ್ಟ್ ಆಗಿತ್ತು. ತಿಂಗಳ ಮೊದಲ 3 ವಾರಗಳಲ್ಲಿ ಮಂಗಳನು ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದ ಕಾರಣ ನೀವು ಅದಮ್ಯ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರ್ತೀರಿ. ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನಾಯಕರಾಗಿ ಹೊರಹೊಮ್ಮಿರ್ತೀರಿ. ಅದರಲ್ಲೂ ಈ ತಿಂಗಳು ಮುಂದುವರಿಯದಂತೆ ಈ ಫೆಬ್ರವರಿ 26ರ ನಂತರ ನಿಮ್ಮ ಗಮನವು ಪೂರ್ಣವಾಗಿ ಇದರ ಕಡೆ ತಿರುಗ್ತಾ ಹೋಗ್ತದೆ. ಅನೇಕ ಗ್ರಹಗಳ ಸಮಾಗಮವು ಕೂಡ ಉಂಟಾಗುವ ಕಾರಣ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಕೂಡ ನೀವು ಕಾಣ್ತಾ ಬರ್ತೀರಿ. ಹಣದ ಹರಿವು ಹೆಚ್ಚಿದ್ರೂ ಕುಟುಂಬದ ವಿಷಯಗಳು ಮತ್ತು ಖರ್ಚುಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವನ್ನು ನೀವು ಸಾಧಿಸಬೇಕಾಗಿರ್ತದೆ ಈ ತಿಂಗಳ ಕೊನೆವರೆಗೂ ಕೂಡ. ಅದೇ ರೀತಿಯಲ್ಲಿ ಈ ಮೊದಲ ಮಾರ್ಚ್ ವಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಫೆಬ್ರವರಿ ತಿಂಗಳಿನಲ್ಲಿ ಈ ಮಕರ ರಾಶಿಯವರಿಗೆ ಇದ್ದಂತಹ ಗ್ರಹ ಸಂಚಾರಗಳು ಪ್ರಮುಖವಾಗಿ ಹೇಗಿರಲಿದೆ ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಗುರು 6ನೇ ಮನೆಯ ಮಿಥುನ ರಾಶಿಯಲ್ಲಿ ಇರಲಿದ್ದು ನಿಮ್ಮ ಸರ್ವಿಸ್ ವಿಚಾರದಲ್ಲಿರ್ಬೋದು, ಆರೋಗ್ಯದ ವಿಚಾರದಲ್ಲಿರ್ಬೋದು, ಸಾಲದ ನಿರ್ವಹಣೆಯ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ಈ ಫೆಬ್ರವರಿ ತಿಂಗಳಿನಲ್ಲಿ ಗುರು ಬೀರಲಿದ್ದಾನೆ, ಆಲ್ರೆಡಿ ಬೀರಿದ್ದಾನೆ ಸ್ನೇಹಿತರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 2ನೇ ಮನೆಯ ಕುಂಭ ರಾಶಿಯಲ್ಲಿ ಬುಧನು ಇರಲಿದ್ದು ನಿಮ್ಮ ಆರ್ಥಿಕ ಬುದ್ಧಿವಂತಿಕೆ ಅಂದರೆ ಹಣಕಾಸು ಮ್ಯಾನೇಜ್ಮೆಂಟಲ್ಲಿರ್ಬೋದು, ವಾಣಿಜ್ಯ ಮತ್ತು ವ್ಯವಹಾರದಲ್ಲಿರ್ಬೋದು ಸಾಕಷ್ಟು ಪ್ರಭಾವವನ್ನು ಬುಧನು ಆಲ್ರೆಡಿ ಬೀರಿದ್ದಾನೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 2ನೇ ಮನೆಯ ಕುಂಭ ರಾಶಿಯಲ್ಲಿ ಸೂರ್ಯನು ಇರಲಿದ್ದು ಕುಟುಂಬದ ಸಂಪನ್ಮೂಲಗಳು ಮತ್ತು ಕಣ್ಣಿನ ಆರೋಗ್ಯದ ವಿಚಾರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಸೂರ್ಯನು ಬೀರಲಿದ್ದಾರೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ 3ನೇ ಮನೆಯ ಮೀನ ರಾಶಿಯಲ್ಲಿ ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿಯು ಇರಲಿದ್ದು ಇದರಿಂದ ನಿಮ್ಮ ಧೈರ್ಯ ಹೆಚ್ಚಾಗ್ತಾ ಹೋಗ್ತದೆ. ಹೊಸ ಉಪಕರ್ಮಗಳು ಮತ್ತು ಕಿರು ಪ್ರಯಾಣದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳು ಕೊನೆವರೆಗೂ ಕಾಣ್ತಾ ಬರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ನಂತರ 2ನೇ ಮನೆಗೆ ಫೆಬ್ರವರಿ 23ರಂದು ಪ್ರವೇಶವನ್ನು ಮಾಡಿರ್ತಕ್ಕಂತಹ ಮಂಗಳನು ಇದರಿಂದ ಅಂಗಾರಕ ಯೋಗ ಉಂಟಾಗ್ತಾ ಬಂದಿದೆ. ಇದು ನಿಮ್ಮಲ್ಲಿ ಅಧಿಕ ಚೈತನ್ಯವನ್ನು ಹೆಚ್ಚಿಸ್ತಾ ಬಂದಿದೆ, ವರ್ಚಸ್ಸು ಹೆಚ್ಚಾಗ್ತಾ ಹೋಗ್ತದೆ, ಹಠಾತ್ ಕೋಪಗಳು ಕೂಡ ಉಂಟಾಗ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ಟೈಮ್ನಲ್ಲಿ ಮುಖ್ಯ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಫೆಬ್ರವರಿ 26ರ ನಂತರ ಬಹಳ ಎಚ್ಚರಿಕೆ ಮುಖ್ಯ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಫೆಬ್ರವರಿ 26ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ವ್ಯವಹಾರ ಹೇಗಿರಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ ಈ ಫೆಬ್ರವರಿ 23ರವರೆಗೆ ಮಂಗಳನು ಉಚ್ಚ ಸ್ಥಿತಿಯಿಂದಾಗಿ ನಿಮ್ಮ ವೃತ್ತಿ ಜೀವನವು ಅದಮ್ಯ ಮಹತ್ವಾಕಾಂಕ್ಷೆಯಿಂದ ಕೂಡಿರ್ತದೆ. ಹಾಗೆ ಈ ಫೆಬ್ರವರಿ 26ರಿಂದಲೂ ಕೂಡ ನೀವು ಇತರರಿಗಿಂತ ಹೆಚ್ಚು ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡಿರ್ತೀರಿ. ನಿಮ್ಮ ತಂಡದಿಂದಲೂ ಅದನ್ನು ನಿರೀಕ್ಷಿಸ್ತೀರಿ. ಸ್ವತಂತ್ರ ವ್ಯಾಪಾರದಲ್ಲಿರ್ಬೋದು, ಎಂಜಿನಿಯರ್ಗಳಿರ್ಬೋದು, ಸ್ಥಿರಾಸ್ತಿ ಅಭಿವೃದ್ಧಿ ರಂಗದಲ್ಲಿ ಕೆಲಸ ಮಾಡ್ತಿರೋರಿಗೆ ಅತ್ಯುತ್ತಮವಾದಂತಹ ಸಮಯವಾಗಿತ್ತು ಈ ಫೆಬ್ರವರಿ ತಿಂಗಳು. ಅದರಲ್ಲೂ ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿಯು 3ನೇ ಮನೆಯಲ್ಲಿ ಇರುವುದು ನಿಮ್ಮ ಪರಿಶ್ರಮಕ್ಕೆ ಯಶಸ್ಸನ್ನು ನೀಡ್ತಾ ಬಂದಿದೆ.
6ನೇ ಮನೆಯಲ್ಲಿರುವಂತಹ ಗುರುವು ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯವನ್ನು ಮಾಡ್ತಾ ಬಂದರೆ ನೀವು ವಕೀಲರು, ವೈದ್ಯರು ಅಥವಾ ಸೇವಾ ವಲಯದಲ್ಲಿ ಕಠಿಣ ಪ್ರಕರಣಗಳನ್ನು ಸುಲಭವಾಗಿ ನಿಭಾಯಿಸ್ತಾ ಹೋಗ್ತೀರಿ. ಆದರೆ ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಸಂಘರ್ಷಗಳು ಉಂಟಾಗ್ಬೋದು. ನಿಮ್ಮ ನೇರ ಮಾತುಗಾರಿಕೆಯು ಅಂದರೆ ಮಂಗಳನ ಪ್ರಭಾವ ಈ ತಿಂಗಳ ಕೊನೆಯ ವಾರದಲ್ಲಿ ಉಂಟಾಗೋ ಕಾರಣ ಇತರರಿಗೆ ಅಹಂಕಾರದಂತೆ ಕಾಣ್ಬೋದು. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರ್ಬೋದು. ವೃತ್ತಿ ಜೀವನದಲ್ಲೂ ಕೂಡ ಸಾಕಷ್ಟು ಏಳು ಬೀಳುಗಳಿಗೆ ಕಾರಣವಾಗ್ಬೋದು. ಅದರಿಂದ ಅಹಂಕಾರವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ತಾಳ್ಮೆಯನ್ನು ಮೇಂಟೈನ್ ಮಾಡಿ ಸ್ನೇಹಿತರೆ. ಯಾವುದಕ್ಕೂ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ರಾಜತಾಂತ್ರಿಕತೆ ಸಂವಹನ ಬಹಳ ಮುಖ್ಯವಾಗಿರ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ಇರುವಂತಹ ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಈ ಫೆಬ್ರವರಿ 26 ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಈ ತಿಂಗಳಿನಲ್ಲಿ 2ನೇ ವಾರದಲ್ಲಿ ಬುಧ, ಶುಕ್ರ, ಸೂರ್ಯ ಮತ್ತು ರಾಹು ಗ್ರಹಗಳು ಸೇರ್ತವೆ. ಇದು ಧನಯೋಗವನ್ನು ನಿರ್ವಹಿಸುತ್ತಿದ್ದು ಕುಟುಂಬ ವ್ಯವಹಾರಗಳು ಅಥವಾ ವ್ಯಾಪಾರದಲ್ಲಿ ಹಣದ ಅರಿವನ್ನು ಆಲ್ರೆಡಿ ಹೆಚ್ಚು ಮಾಡಲಿದೆ. ಅನಿರೀಕ್ಷಿತವಾದಂತಹ ಮೂಲಗಳಿಂದ ಆದಾಯ ಕೂಡ ಬಂದಿರ್ಬೋದು. ಸೂರ್ಯ ಮತ್ತು ರಾಹುವಿನ ಪ್ರಭಾವ ಇರೋ ಕಾರಣ ಖರ್ಚುಗಳು ಕೂಡ ಅಷ್ಟೇ ಆಗಿರ್ತದೆ. ಹಾಗೆ ಕುಟುಂಬದ ಅಗತ್ಯತೆಗಳು, ಅಲ್ಲಿನ ಚಿಕಿತ್ಸೆ ಇರ್ಬೋದು, ಜೀವನ ಶೈಲಿಯ ಸುಧಾರಣೆಗಾಗಿ ಹಣವನ್ನು ವ್ಯಯಿಸ್ತಾ ಹೋಗ್ತೀರಿ. ಈ ಫೆಬ್ರವರಿ 23 ನಂತರ ಮಂಗಳನು 2ನೇ ಮನೆಗೆ ಬಂದಾಗ ಹಣಕಾಸಿನ ವಿಷಯದಲ್ಲಿ ಯಾವುದೇ ಅವಸರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಅದರಲ್ಲೂ ಈ ಫೆಬ್ರವರಿ 26 ನಂತರವೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಆರ್ಥಿಕ ವಿಚಾರದಲ್ಲಿ. ಏಕೆಂದರೆ ಬಹಳ ನಕಾರಾತ್ಮಕ ಪ್ರಭಾವ ಬೀರುವಂತಹ ಸಮಯ ಅಂತಲೇ ಹೇಳ್ಬೋದು. ಈ ಸಮಯ ತಿಂಗಳ ಈ ಕೊನೆಯ ವಾರದಲ್ಲಿ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ. ಅದು ಸೇಫ್ ಅಂತಂದರೆ ಹೂಡಿಕೆ ಮಾಡಲಿಕ್ಕೆ ಹೋಗಲೇಬೇಡಿ ಸ್ನೇಹಿತರೆ ಈ ಟೈಮ್ನಲ್ಲಿ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಈ ತಿಂಗಳಿನಲ್ಲಿ ಮಂಗಳನು ಲಗ್ನದಲ್ಲಿ ಇರುವ ಕಾರಣ ನೀವು ದೈಹಿಕವಾಗಿ ಬಲಿಷ್ಠರಾಗಿರ್ತೀರಿ. ಆದರೆ ಮಂಗಳನು ಅಗ್ನಿ ತತ್ವದ ಗ್ರಹವಾಗಿರುವ ಕಾರಣ ನಿಮ್ಮಲ್ಲಿ ಅಸಿಡಿಟಿ ಇರ್ಬೋದು, ಉಷ್ಣದ ಗುಳ್ಳೆಗಳಿರ್ಬೋದು ಅಥವಾ ರಕ್ತದೊತ್ತಡಂತಹ ಪಿತ್ತ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕಾಣಿಸ್ಕೊಳ್ಬೋದು. 6ನೇ ಮನೆಯ ಗುರುವು ಅತಿಯಾದಂತಹ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. 2ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಇರುವ ಕಾರಣ ಕಣ್ಣುಗಳು, ಹಲ್ಲುಗಳು ಅಥವಾ ಗಂಟಲಿನ ಸಮಸ್ಯೆ ಈ ತಿಂಗಳಲ್ಲಿ ನಿಮಗೆ ಬಹಳಷ್ಟು ಎದುರಾಗಿರ್ಬೋದು. ಹಲ್ಲುಗಳಲ್ಲಿ ಜುಮ್ಮಿನಿಸುವಿಕೆ ಇರ್ಬೋದು, ನೋವು ನಿಮ್ಮಲ್ಲಿ ಆಲ್ರೆಡಿ ಕಾಣಿಸ್ಕೊಳ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಅತಿಯಾದಂತಹ ಖಾರ, ಅತಿಯಾದಂತಹ ಮಸಾಲೆ ಪದಾರ್ಥಗಳಿಂದ ದೂರವಿರಿ. ಗಂಟಲು ಮತ್ತು ಹೊಟ್ಟೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಈ ರಾಶಿಯವರಿಗೆ ಮುಖ್ಯವಾಗಿರ್ತದೆ. ಅದರಲ್ಲೂ ನಿಮ್ಮ ದೈನಂದಿನ ಜೀವನದಲ್ಲಿ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ. ಹಾಗೆ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಗಾಗಿ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನ ಬಹಳ ತೀವ್ರವಾಗಿರಲಿದೆ ಅಂತಲೇ ಹೇಳ್ಬೋದು. ಈ ಫೆಬ್ರವರಿ ತಿಂಗಳಿನಲ್ಲಿ ಕೌಟುಂಬಿಕವಾಗಿ ಬಹಳಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಇಲ್ಲಿ ಅನೇಕ ಗ್ರಹಗಳು ಇದ್ದ ಕಾರಣ ಮನೆಯಲ್ಲಿ ಸದಾ ಚಟುವಟಿಕೆಗಳು ಕೂಡ ನಡೀತಿದ್ರು. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರ ನಡುವೆ ಗಂಭೀರ ಚರ್ಚೆಗಳು ಕೂಡ ನಡೆದಿರ್ಬೋದು. ಸೂರ್ಯ ಮತ್ತು ರಾಹುವಿನಿಂದಾಗಿ ಸಾಮರಸ್ಯಕ್ಕೆ ಸ್ವಲ್ಪ ಧಕ್ಕೆಯೂ ಕೂಡ ಆಗಿರ್ಬೋದು. ಏಕೆಂದರೆ ಹಣವು ಪ್ರತಿಯೊಬ್ಬರ ಜೀವನವನ್ನು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ಹಂತಕ್ಕೆ ತಂದರೆ ಒಂದು ರೀತಿಯಲ್ಲಿ ಕೆಟ್ಟ ಹಂತಕ್ಕೂ ಕೂಡ ತರ್ತದೆ. ಅದರಿಂದ ಮಾತನಾಡುವಾಗ ಸಂಯಮದಿಂದ ಇರಿ. ದಾಂಪತ್ಯದಲ್ಲಿ 1ನೇ ಮನೆಯ ಉಚ್ಚ ಮಂಗಳನು 7ನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರ್ತಾನೆ. ಇದು ಮಾಂಗಲಿಕ ರೀತಿಯ ಪ್ರಭಾವವನ್ನು ಬೀರುವ ಕಾರಣ ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸುವಂತಹ ಹಂಬಲ ನಿಮಗೆ ಹೆಚ್ಚಾಗ್ಬೋದು. ನೀವು ಅವರನ್ನು ರಕ್ಷಿಸುವ ಉದ್ದೇಶ ಹೊಂದಿದ್ರು ಅವರಿಗೆ ಅದು ಕಿರಿಕಿರಿಯನ್ನು ಉಂಟು ಮಾಡ್ಬೋದು. ಮನೆಯಲ್ಲಿ ಶಾಂತಿ ಕಾಪಾಡಲು ನೀವು ಬಹಳಷ್ಟು ತಾಳ್ಮೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಶೈಕ್ಷಣಿಕ ವಿಚಾರದಲ್ಲಿ ಈ ಫೆಬ್ರವರಿ ತಿಂಗಳು ವೈದ್ಯಕೀಯ ಓದ್ತಿರೋರಿಗೆ, ಕಾನೂನು ಅಥವಾ ಇಂಜಿನಿಯರಿಂಗ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರೋರಿಗೆ ಈ ತಿಂಗಳು ಬಹಳ ಅನುಕೂಲಕರವಾದಂತಹ ತಿಂಗಳಾಗಿತ್ತು. ಮಂಗಳ ಮತ್ತು ಗುರುಬಲವು ನಿಮಗೆ ಕಠಿಣ ವಿಷಯಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನೀಡ್ತಾ ಬಂದಿದೆ. ನಿಮ್ಮ ತರ್ಕಬದ್ಧ ಆಲೋಚನೆಗಳು ಬಹಳ ಚುರುಕಾಗಿ ಆಲೋಚಿಸಲ್ಪಡ್ತದೆ. ಆದರೆ ಭಾಷಣ, ಸಂವಾದ ಅಥವಾ ಭಾಷಾ ಅಧ್ಯಯನದಲ್ಲಿ ಇರುವವರಿಗೆ 2ನೇ ಮನೆಯ ಗ್ರಹಗತಿಗಳು ಸ್ವಲ್ಪ ಗೊಂದಲವನ್ನು ತರಬಹುದು. ಕೆಲವು ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಹೋಗ್ತೀರಿ. ಇನ್ನು ಕೆಲವು ಸಮಯದಲ್ಲಿ ಆತಂಕವೂ ಕೂಡ ಎದುರಾಗ್ಬೋದು. ಅಂದರೆ ಡಬಲ್ ಪರ್ಸನಾಲಿಟಿ ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ. ಶಿಕ್ಷಕರು ಅಥವಾ ಸಹಪಾಠಿಯೊಂದಿಗೆ ವಾಗ್ವಾದಕ್ಕೆ ಇಳಿಯದೆ ನಿಮ್ಮ ಅಧ್ಯಯನದ ಕಡೆ
ಗಮನವನ್ನು ಕೊಡ್ತಾ ಬನ್ನಿ. ಹಾಗೆಯೇ ಸಮಯಕ್ಕೆ ಸರಿಯಾಗಿ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಹೋಗ್ತಾ ಬಂದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಪಡಿಬಹುದಾಗಿದೆ ಸ್ನೇಹಿತರೆ. ಹಾಗಾದರೆ ಈ ಫೆಬ್ರವರಿ ತಿಂಗಳಿನಲ್ಲಿ ಈ ಫೆಬ್ರವರಿ 26ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, ಮಂಗಳನ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಹಾಗೆ ಮಂಗಳನಿಂದ ಉಂಟಾಗ್ತಿರುವಂತಹ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು, ಧನಸ್ಥಾನದ ಗೊಂದಲಗಳನ್ನು ನಿವಾರಿಸಲು ಈ ಮಕರ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ, ಮಂಗಳನು ನಿಮ್ಮ ರಾಶಿಯಲ್ಲಿ ಇರುವ ಕಾರಣ ಪ್ರತಿ ಮಂಗಳವಾರದಂದು ಹನುಮಂತನಿಗೆ ಪೂಜೆಯನ್ನು ಸಲ್ಲಿಸಿ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಇದು ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿಯನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಇದು ನಿಮ್ಮ ಶಕ್ತಿಯನ್ನು ಧನಾತ್ಮಕ ಕೆಲಸಗಳಿಗಾಗಿ ಬಳಸಲು ಸಹಾಯವನ್ನು ಮಾಡ್ತಾ ಹೋಗ್ತದೆ. ಹಾಗೆ ಈ ಟೈಮ್ನಲ್ಲಿ ಮಾತನಾಡುವ ಮುನ್ನ ಯೋಚಿಸಿ ಮಾತನಾಡಿ ಸ್ನೇಹಿತರೆ. ಏಕೆಂದರೆ ಈ ತಿಂಗಳು ಇದೇ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಕುಟುಂಬದವರೊಂದಿಗೆ ಕಠಿಣ ಮಾತುಗಳನ್ನು ಆಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. 2ನೇ ಮನೆಯಲ್ಲಿರುವಂತಹ ರಾಹುವಿನ ಪ್ರಭಾವವನ್ನು ತಗ್ಗಿಸಲು ದೇವಸ್ಥಾನಕ್ಕೆ ತೆಂಗಿನಕಾಯಿ ಅಥವಾ ಬಾದಾಮಿಯನ್ನು ದಾನ ಮಾಡಿ. ಇದು ಹಣ ಉಳಿಸಲು ಸಹಕಾರಿಯಾಗ್ತಾ ಹೋಗ್ತದೆ. ಹಾಗೆ ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿ ಇರುವ ಕಾರಣ ಮಾನಸಿಕ ಶಾಂತಿಗಾಗಿ ಪ್ರತಿ ಶನಿವಾರದಂದು ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಕಾಣಬಹುದಾಗಿದೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯೂ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಪ್ರತಿ ಗುರುವಾರದಂದು ಗುರು ರಾಯರ ಜಪವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಓಂ ಹನುಮಂತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಹನುಮಂತ ನಿಮಗೆ ಆಯುಷ್ಯ ಹಾಗೆ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.